ನಮಸ್ಕಾರ. ನಾನು ಸಿದ್ದರಾಮಪ್ಪ, ಬಸವ ಆಕ್ಯೂ ಅಕಾಡೆಮಿಯಲ್ಲಿ ಹೀಲರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ನಾನು ನಿಮಗೆಲ್ಲ ಒಂದು ವಿಷಯ ತಿಳಿಸ್ಕೊಡೋಣ ಅಂತ ಇದ್ದೀನಿ. ನಮ್ಮ ದೇಹಗಳ ಅಂಗಗಳ ಗಡಿಯಾರ ಅಂತ ಹೇಳ್ತೀವಿ, ಆರ್ಗನ್ ಚಾರ್ಟ್, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡೋಣ ಅಂತ ಇದ್ದೀನಿ. ಇದು ಬಂದು ಆರ್ಗನ್ ಚಾರ್ಟ್ ಬಂದು ಟ್ರೆಡಿಷನಲ್ ಚೈನೀಸ್ ಮೆಡಿಸನ್ TCM ಅಲ್ಲಿ ಒಂದು ಭಾಗದಲ್ಲಿ ಇದು ಬರುತ್ತೆ. ನಮ್ಮ ಒಂದು ದಿನ 24 ಗಂಟೆನ 12 ಭಾಗ ಮಾಡಿ ಒಂದೊಂದು ಮೆರಿಡಿಯನ್ಗೆ 2 ಗಂಟೆ ಥರ ಅಲೋಕೇಟ್ ಮಾಡಿದ್ದಾರೆ. ಅದು ಯಾವ ಥರ ಪ್ಯಾಟರ್ನ್ ಬರುತ್ತೆ, ಅದು ಹೇಗಿರುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಇವಾಗ ನಿಮ್ಗೆಲ್ಲರಿಗೂ ಗೊತ್ತಿದೆ, 12 ಮೆರಿಡಿಯನ್ಸ್ ಇದೆ. ಅವ 12 ಮೆರಿಡಿಯನ್ಸ್ನ 12 ಆರ್ಗನ್ಸ್ಗೆ ನಾವು ಕೋರಿಲೇಟ್ ಮಾಡಿದ್ದೀವಿ. ಅದರಲ್ಲಿ 6 ಇನ್ ಆರ್ಗನ್ಸು, 6 ಯಾಂಗ್ ಆರ್ಗನ್ಸು. ಆಮೇಲೆ ಈ ಮೆರಿಡಿಯನ್ಸು ಇರೋದು ಮೆರಿಡಿಯನ್ಸ್ ಪಾತ್ವೇಸ್ ಅಂತ ಹೇಳ್ತೀವಿ, ಅದು ಮೂವ್ ಆಗೋ ಜಾಗ ಪ್ಲಸ್ ಅದರ ಬಿಂದುಗಳು. ಇದೆಲ್ಲ ಆಲ್ರೆಡಿ ಸೈಂಟಿಫಿಕಲಿ ಪ್ರೂವ್ ಆಗಿದೆ, ನಿಮಗೆಲ್ಲ ಇದು ಗೊತ್ತೇ ಇರುತ್ತೆ. ಈಗ ಹೇಗೆ ಶುರುವಾಗುತ್ತೆ ಅನ್ನೋದನ್ನ ನಾನು ತೋರಿಸ್ತೀನಿ. ನೀವು ಇದನ್ನ ಅರ್ಥ ಮಾಡ್ಕೊಬೇಕಾದ್ರೆ ಫಸ್ಟು ನೀವೊಂದು ಗೂಗಲ್ ಮಾಡಿ ಈ ಥರ ಒಂದು ಆರ್ಗನ್ ಚಾರ್ಟ್ ಅಂತ ಕೇಳಿ. ಆವಾಗ ಸುಮಾರು ಆರ್ಗನ್ ಚಾರ್ಟ್ಸ್ ಬರುತ್ತೆ, ಅದರಲ್ಲಿ ಎಕ್ಸ್ಪ್ಲೈನ್ ಮಾಡಿರ್ತಾರೆ. ಈ 2 ಗಂಟೆ ನಾನು ಏನು ಹೇಳಿದ್ನಲ್ಲ, ಒಂದೊಂದು ಆರ್ಗನ್ಗೆ 2 ಗಂಟೆ ಫಿಕ್ಸ್ ಮಾಡಿರೋದು. ಆ ಟೈಮಲ್ಲಿ ಎನರ್ಜಿ ಫ್ಲೋ ತುಂಬ ಚೆನ್ನಾಗಿರುತ್ತೆ, ಜಾಸ್ತಿ ಇರುತ್ತೆ. ಇವಾಗ ಎನರ್ಜಿ ಯಾವಾಗಲೂ ಫ್ಲೋ ಆಗ್ತಾ ಇರುತ್ತೆ 24/7 ಎಲ್ಲ ಆರ್ಗನ್ಸಲ್ಲೂ. ಬಟ್ ಈ ಟೈಮಲ್ಲಿ ಮಾತ್ರ ಎನರ್ಜಿ ಜಾಸ್ತಿ ಇರುತ್ತೆ. ಸೊ ನಿಮಗೆ ಮೊದಲನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲನೇದು ಏನು ಮಾಡೋಣ ಅಂದರೆ 3 to 5 AM, ಇದನ್ನೇನು ಹೇಳ್ತೀವಿ, ಲಂಗ್ ಟೈಮ್ ಅಂತ ಹೇಳ್ತೀವಿ. ಲಂಗ್ ಅಂದರೆ ನಮ್ಮ ಶ್ವಾಸಕೋಶದ ಟೈಮು. 3 to 5 ಅಲ್ಲಿ ಏನಾಗುತ್ತೆ ಅಂದರೆ, ಇದರಲ್ಲಿ ಒಳ್ಳೆ ನಿದ್ದೆ ಮಾಡ್ತಾ ಇರ್ತೀರಾ, ಆವಾಗ ಪ್ಲಸ್ ಲಂಗ್ಸ್ ಎಲ್ಲ ಡಿಟಾಕ್ಸ್ ಆಗ್ತಾ ಇರುತ್ತೆ, ಇದು ಇಂಪಾರ್ಟೆಂಟು. ಆಮೇಲೆ ಈ ಟೈಮಲ್ಲಿ ನಿಮ್ಗೆ ಏನಾಗುತ್ತೆ, ಕೆಲವರಿಗೆ ಅಸ್ತಮ್ಯಾಟಿಕ್ ಪ್ರಾಬ್ಲಮ್ ಇರೋರಿಗೆ, ಅಸ್ತಮ ಇರೋರಿಗೆ ಜಾಸ್ತಿ ಆಗುತ್ತೆ, ಅಗ್ರವೇಟ್ ಆಗೋ ಚಾನ್ಸಸ್ ಇರುತ್ತೆ ಆ ಟೈಮಲ್ಲಿ. 3 to 5 ನೀವು ನೋಡಿರ್ಬೋದು, ಬೆಳಗ್ಗೆ ಮಲಗಿರ್ತಾರೆ, ಜಾಸ್ತಿ ಆಗ್ಬಿಡುತ್ತೆ. ಅದಕ್ಕೆ ಆ ಟೈಮಲ್ಲಿ ನೀವೇನಾದ್ರು ಲಂಗ್ಸ್ ಕರೆಕ್ಟಾಗಿ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟರೆ ಅವರು ಅದರಿಂದ ತೊಂದರೆಯಿಂದ ಹೊರಗಡೆ ಬರ್ಬೋದು. ಅದು ಬಂದು 3 to 5 ಲಂಗ್ಸ್ ಆಯಿತಾ. ಆಮೇಲೆ 5 to 7 ಬಂದು ಲಾರ್ಜ್ ಇಂಟೆಸ್ಟೈನ್ ಟೈಮ್ ಅಂತೀವಿ. ಲಾರ್ಜ್ ಇಂಟೆಸ್ಟೈನ್ ಟೈಮಲ್ಲಿ ಇದು ಇವ್ಯಾಕ್ಯುಯೇಷನ್ ಟೈಮು, ಅಂದರೆ ಮೋಷನ್ಗೆ ಹೋಗೋದು ಎಲ್ಲ ನಾವು ನಿತ್ಯ ಕರ್ಮಗಳನ್ನೆಲ್ಲ ಆ ಟೈಮಲ್ಲಿ ಮುಗಿಸ್ಕೊಂತೀವಿ. ಆಮೇಲೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ಎದೊಳ್ತಾ ಇರ್ತಾರೆ, ಆ ಟೈಮಲ್ಲಿ ನೀವು ಮೆಡಿಟೇಷನ್ ಮಾಡೋದು ಅವೆಲ್ಲ ಭಾಳ ಚೆನ್ನಾಗಿರುತ್ತೆ. ಈ 3 to 5 to 7 ಏನಿದೆ, ಆ ಟೈಮಲ್ಲಿ ನೀವು ಮೋಷನ್ ಹೋಗ್ಲಿಲ್ಲ ಅಂದರೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಬರುತ್ತೆ. ಅದಕ್ಕೆ ನೀವೇನು ಮಾಡಬೇಕು ಅಂತಂದರೆ, ಬೆಳಗ್ಗೆ ಒಂದು 2 ಗ್ಲಾಸು ಅಥವಾ 1 ಗ್ಲಾಸ್ ವಾರ್ಮ್ ವಾಟರ್ ಕುಡಿದ್ಬಿಟ್ಟು ಲೈಟಾಗಿ ಎಕ್ಸಸೈಸ್ ಮಾಡಿ ನಮ್ಮ ಆಕ್ಯುಪ್ರೆಷರ್ ಎಲ್ಲ ಮಾಡ್ಕೊಂಡ್ರೆ ನಿಮಗೆ ಮೋಷನ್ ಚೆನ್ನಾಗಾಗುತ್ತೆ. ಆ ಟೈಮ್ ಏನೋ ನಿಮ್ಗೆ ಫಿಕ್ಸ್ ಆಗಿಬಿಟ್ರೆ ನಿಮ್ಗೆ ಲೈಫಲ್ಲಿನ ಕಾನ್ಸ್ಟಿಪೇಷನ್ ಬರೋದಿಲ್ಲ, ಅದು ಒಂದು. ಆಮೇಲೆ ನೆಕ್ಸ್ಟು 7 to 9 ಬಂದು ನಿಮ್ಮ ಸ್ಟಮಕ್ ಟೈಮ್ ಅಂತ ಹೇಳ್ತೀವಿ. ಆ ಟೈಮಲ್ಲಿ ಚೆನ್ನಾಗಿ ಒಳ್ಳೆ ಬ್ರೇಕ್ಫಾಸ್ಟ್ ಮಾಡಬೇಕು, ರಾಜನ್ ಥರ ತಿಂಡಿ ತಿನ್ನಬೇಕು ಅಂತ ಹೇಳ್ತಾರಲ್ಲ, ಆ ಥರ ಬ್ರೇಕ್ಫಾಸ್ಟ್ ಮಾಡಿ ಆ ಟೈಮಲ್ಲಿ ವಾಕಿಂಗ್ ಮಾಡೋದು ಇವೆಲ್ಲ ಮಾಡ್ಬೋದು. ಆಮೇಲೆ 9 to 11 ಬಂದು ಸ್ಪ್ಲೀನ್ ಟೈಮ್ ಅಂತ ಹೇಳ್ತೀವಿ. ಸ್ಪ್ಲೀನಲ್ಲಿ ಏನಾಗುತ್ತೆ, ಈ ಫುಡ್ ಎಲ್ಲ ಆಗಿ ಕನ್ವರ್ಟ್ ಆಗ್ತಾ ಇರುತ್ತೆ, ಎನರ್ಜಿ ಆಗಿ ಚೇಂಜ್ ಆಗ್ತಾ ಇರುತ್ತೆ. ಅದಕ್ಕೆ ತುಂಬ ಇಂಪಾರ್ಟೆಂಟ್ ಟೈಮ್ ಈ ಟೈಮ್ಗಳಲ್ಲಿ. ನೀವು ಟೈಮ್ ತಿಂಡಿ ತಿನ್ನೋದು, ಊಟ ಮಾಡಿ ಅಂತ ಏನಕ್ಕೆ ಹೇಳೋದು ಅಂದರೆ ಇದಕ್ಕೋಸ್ಕರನೇ. ಆಮೇಲೆ 11 to 1 ಬಂದು ಹಾರ್ಟ್ ಟೈಮು. ಹಾರ್ಟಲ್ಲಿ ಏನಾಗುತ್ತೆ, ಅವಾಗ ಬ್ಲಡ್ ಸರ್ಕ್ಯುಲೇಷನ್ನು ಎಲ್ಲ ಇಂಪ್ರೂವ್ ಆಗುತ್ತೆ, ಅದ್ರಲ್ಲಿ ತುಂಬ ಅವಾಗ ಹೈಯೆಸ್ಟ್ ಎನರ್ಜಿ ಇರುತ್ತೆ. ಆಮೇಲೆ ಆ ಟೈಮಲ್ಲಿ ನೀವು ಊಟ ಎಲ್ಲ ಮಾಡ್ಕೊಬೇಕು. ಅವಾಗ ಹೇಳ್ತಾ ಇರ್ತಾರೆ, ನಮ್ಮ ಸಾರು ಹೇಳ್ತಾರಲ್ವಾ, ಬಿಟ್ವೀನ್ 11 to 2 ನೀವು ಫ್ರೂಟ್ಸ್ ಎಲ್ಲ ತಿನ್ನಂಗಿದ್ರೆ ಆ ಟೈಮಲ್ಲಿ ತಿನ್ನಬೇಕು ಎಲ್ಲ ಹೇಳ್ತಾರೆ. ಅದು ಭಾಳ ಇಂಪಾರ್ಟೆಂಟ್ ನಿಮ್ಮ ಫುಡ್ಡು ಟೈಮ್ಗೆ. ಆಮೇಲೆ 1 to 3 ಬಂದು ಸ್ಮಾಲ್ ಇಂಟೆಸ್ಟೈನು. ಸ್ಮಾಲ್ ಇಂಟೆಸ್ಟೈನ್ ಏನಾಗುತ್ತೆ ಅಂದರೆ, ಈ ಫುಡ್ಡು ಡಿಸ್ಟ್ರಿಬ್ಯೂಟ್ ಆಗೋದು ಬೇಗ ಭಾಗ ಮಾಡಿ ಎಲ್ಲೆಲ್ಲೂ ಕಳಿಸ್ಬೇಕೋ ಕಳಿಸುತ್ತೆ ಅದು. ಆಮೇಲೆ 3 to 5 ಬಂದು ಆ ಟೈಮಲ್ಲಿ ನೀವು ಬೇಕಾದರೆ 1 to 3 ನಿದ್ದೆನೂ ಮಾಡ್ಬೋದು. ಅದೇ ಈ ಹಾರ್ಟ್ ಟೈಮಲ್ಲಿ 11 to 1 ಇರುತ್ತಲ್ಲ, ಆ ಟೈಮಲ್ಲಿ ಅದಕ್ಕೆ ಸಾರ ಹೇಳದ್ನೆ, ಆ ಟೈಮಲ್ಲಿ ನಿದ್ದೆ ಮಾಡಬೇಡಿ ಅಂತ, ಹೈಯೆಸ್ಟ್ ಎನರ್ಜಿ ಇರುತ್ತೆ, ಏನಾದರೂ ತುಂಬ ಕನ್ಸ್ಟ್ರಕ್ಟಿವ್ ಆಗಿ ಕೆಲಸಗಳು ಮಾಡಿ. ಆಮೇಲೆ 1 to 3 ಬೇಕಾದ್ರೆ ನ್ಯಾಪ್ ಟೈಮ್ ಅಂತಾರೆ, ಆವಾಗ ಸ್ವಲ್ಪ ನಿದ್ದೆನೂ ಮಾಡ್ಬೋದು ನೀವು. ಆಮೇಲೆ 3 to 5 ಬಂದು ಯೂರಿನರಿ ಬ್ಲಾಡರ್ ಟೈಮು. ಆ ಟೈಮಲ್ಲಿ ಎನರ್ಜಿ ಎಲ್ಲ ಮತ್ತೆ ರಿಸ್ಟೋರ್ ಆಗಿರುತ್ತೆ, ಮಧ್ಯಾಹ್ನ ಎನರ್ಜಿ ಕಮ್ಮಿ ಆಗಿರುತ್ತಲ್ಲ. ಆಮೇಲೆ ಲಿಕ್ವಿಡ್ ವೇಸ್ಟ್ ಎಲ್ಲ ಹೋಗ್ತಾ ಇರುತ್ತೆ. ಆ ಟೈಮಲ್ಲಿ ಜಾಸ್ತಿ ಚೆನ್ನಾಗಿ ವರ್ಕ್ ಮಾಡೋದಕ್ಕೆ, ಸ್ಟಡಿ ಮಾಡೋದಕ್ಕೆ ಭಾಳ ಚೆನ್ನಾಗಿರುತ್ತೆ. ಆಮೇಲೆ 5 to 7 ಬಂದು ಕಿಡ್ನಿ ಟೈಮು. ಕಿಡ್ನಿ ಟೈಮಲ್ಲಿ ಏನಾಗುತ್ತೆ ಅಂದರೆ, ಆ ಟೈಮಲ್ಲಿ ನ್ಯೂಟ್ರಿಯೆಂಟ್ಸ್ ಎಲ್ಲ ಸ್ಟೋರ್ ಆಗುತ್ತೆ. ಆಮೇಲೆ ಬೋನ್ ಮ್ಯಾರೋ ಅಂತ ಹೇಳ್ತೀವಲ್ಲ, ಶುಕ್ರಧಾತು, ಅದೆಲ್ಲ ಇಂಪ್ರೂವ್ ಆಗೋದಕ್ಕೆ ತುಂಬ ಟೈಮು. ಆಮೇಲೆ ಸಪ್ಪರ್ ಟೈಮ್ ಅಂತ ಹೇಳ್ತಾರೆ.
ಆ ಟೈಮಲ್ಲಿ ಸಾರ್ ಹೇಳ್ಬಿಡ್ತಾರಲ್ಲ, ಸಂಜೆ ಟೈಮು ಒಂದು ಸ್ವಲ್ಪ ನೀವು ಊಟ ಎಲ್ಲ ಆ ಟೈಮಲ್ಲಿ ಮುಗಿಸ್ಕೊಳ್ಳಿ ಅಂತ ಹೇಳ್ತೀವಲ್ಲ, 5 to 7 ಅಲ್ಲಿ ನೀವು ಆದಷ್ಟು ಡಿನ್ನರ್ ಮುಗಿಸ್ಕೊಬೇಕು. ಆಮೇಲೆ 7 PM to 9 PM ಬಂದು ಪೆರಿಕಾರ್ಡಿಯಮ್ಮು. ಈ ಟೈಮಲ್ಲಿ ನೀವೇನು ಮಾಡಬೇಕು, ಪ್ರೊಟೆಕ್ಷನ್ನು, ಲೈಟ್ ರೀಡಿಂಗು, ಸೆಲ್ಫ್ ಲವ್, ಈ ಕೇರು ಎಲ್ಲ ಈ ಟೈಮಲ್ಲಿ ಮಾಡ್ಕೊಬೋದು. ಆಮೇಲೆ 9 to 11 ಬಂದು ಟ್ರಿಪಲ್ ವಾರ್ಮರ್ ಟೈಮ್ ಅಂತ ಹೇಳ್ತಾರೆ. ಆ ಟೈಮಲ್ಲಿ ಎಂಡೋಕ್ರೈನ್ ಗ್ಲ್ಯಾಂಡ್ಸು, ಆಮೇಲೆ ಮೆಟಬಾಲಿಸಮ್ ಅಂದರೆ ಫುಡ್ಡಿಂದ ಎನರ್ಜಿಯಾಗಿ ಕನ್ವರ್ಟ್ ಆಗೋದು, ಆಮೇಲೆ ಇವೆಲ್ಲ ಬ್ಯಾಲೆನ್ಸ್ ಆಗ್ತಾ ಇರುತ್ತೆ. ಆಮೇಲೆ ಗೆಟಿಂಗ್ ಸ್ಲೀಪಿ, ಇನ್ನೇನು ನಿದ್ದೆ ಆಗಲೇ ಎಳಿತಾ ಇರ್ತದೆ, ಮಂಪ್ರು ಎಳಿತಾ ಇರುತ್ತೆ, ಇನ್ನೇನು ಮಲಗ್ಬಿಡೋಣ ಅನಿಸ್ತಾ ಇರ್ತದೆ. ಆಮೇಲೆ 11 to 1 PM ಬಂದು ಗಾಲ್ ಬ್ಲಾಡರ್ ಇದು ತುಂಬ ಇಂಪಾರ್ಟೆಂಟು. ಇವಾಗ ಈ ಟೈಮಲ್ಲಿ ಸ್ಲೀಪಲ್ಲಿ ಎಲ್ಲ ಸೆಲ್ಸ್ ಎಲ್ಲ ರಿಪೇರಿ ಆಗುತ್ತೆ, ಆಮೇಲೆ ಬ್ಲಡ್ ಸೆಲ್ಸ್ ಎಲ್ಲ ಇಂಪ್ರೂವ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಈ ಟೈಮಲ್ಲಿ ಹೇಳ್ತಾರಲ್ಲ ಸಾರು, ಆದಷ್ಟು 9-10 o'clock ಮಲ್ಕೊಂಬಿಡಿ, 9:30 10 o'clock ಒಳ್ಳೆ ನಿದ್ದೆ ಮಾಡಿ ಅಂತ ಹೇಳ್ತಾರಲ್ಲ, ಅದಕ್ಕೋಸ್ಕರ ಗಾಲ್ ಬ್ಲಾಡರ್ ಟೈಮು 11 to 1. ಆಮೇಲೆ 1 to 3 ಬಂದು ಲಿವರ್ ಟೈಮು. ಲಿವರಲ್ಲಿ ಲಿವರ್ ಡಿಟಾಕ್ಸು, ಅವಾಗ ಒಳ್ಳೆ ನಿದ್ದೆ ಇದು ಬರ್ತಾ ಇರುತ್ತೆ ನಿಮಗೆ, ಕನ್ಸ್ಕೂಲ್ ಬೀಳೋ ಟೈಮು. ಆಮೇಲೆ ಈ 2 o'clock ಏನು ಹೇಳಿದ್ನಲ್ಲ, ಆ ಟೈಮಲ್ಲಿ ಯೂಶಲ್ ಆಗಿ ಹೇಳ್ತಾ ಇರ್ತಾರೆ ಎಲ್ಲರೂ, ಕಳ್ಳರೆಲ್ಲ ಆ ಟೈಮಲ್ಲಿ ಅಂತ ಬರೋದು. ಯಾಕೆಂದ್ರೆ ಜನಗಳು ಒಳ್ಳೆ REM ಸ್ಲೀಪ್ ಅಂತ ಹೇಳ್ತೀವಿ, ರ್ಯಾಪಿಡ್ ಐ ಮೂವ್ಮೆಂಟ್ ಅಂತ. ಆ ಟೈಮಲ್ಲಿ ತುಂಬಾ ಚೆನ್ನಾಗಿ ನಿದ್ದೆ ಬರುತ್ತೆ, ಕನ್ಸ್ಕೂಲ್ ಬೀಳ್ತಾ ಇರುತ್ತೆ, ನಿಮ್ಮ ಐಬಾಲ್ಸ್ ಎಲ್ಲ ಒಳಗಡೆ ರ್ಯಾಪಿಡ್ ಐ ಮೂವ್ಮೆಂಟ್ ನಡೀತಾ ಇರುತ್ತೆ. ಅದು ಹೆಂಗೆ ಸೀನ್ಗಳು ಬರುತ್ತೋ ಆ ಥರ ವರ್ಕ್ ಆಗ್ತಾ ಇರುತ್ತೆ. ಇದೆಲ್ಲ ಇಷ್ಟು ಪಾಯಿಂಟ್ಸ್ಗಳು. ಇದು ಹೇಗೆ ಬರುತ್ತೆ ಅಂದ್ರೆ, ಒಂದು ಇನ್ ಬಂದ್ರೆ ಒಂದು ಯಾಂಗ್ ಬರುತ್ತೆ, ಮತ್ತೆ ಯಾಂಗ್ ಬಂದ್ರೆ ಇನ್ ಬರುತ್ತೆ. ಈ ಥರನೇ ಇದು ಕ್ಲಾಕು ನಡೀತಾ ಇರುತ್ತೆ. ಇದರಲ್ಲಿ ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ, ಇವಾಗ ಒಂದು ಆರ್ಗನ್ ಇದ್ರೆ ಅದ್ರದ್ದು ಆಪೋಸಿಟ್ ಟೈಮಲ್ಲಿ ನೀವು ಟ್ರೀಟ್ ಮಾಡಿದ್ರೆ ಇದನ್ನ ಸರಿ ಮಾಡ್ಬೋದು, ಏನಾದ್ರು ತೊಂದರೆಗಳಿದ್ರೆ. ಈಗ ಫಾರ್ ಎಕ್ಸಾಂಪಲ್, ಈಗ ನೋಡಿ, ಇದು ಪೆರಿಕಾರ್ಡಿಯಂ ಬಂದು ಹಾರ್ಟ್ ಇನ್ ಕವರಿಂಗ್ ಅಂತ ಹೇಳ್ತೀವಿ. ಅಕಸ್ಮಾತ್ ಹಾರ್ಟ್ ಎನ್ಲಾರ್ಜ್ಮೆಂಟ್ ಆದ್ರೆ ಇದೇನಾಗಿರುತ್ತೆ, ಪೆರಿಕಾರ್ಡಿಯಂ ಹೀಟ್ ಇಂದ ಆಗಿರುತ್ತೆ. ನೀವು ಪೆರಿಕಾರ್ಡಿಯಂ ಅಲ್ಲಿ ಆ ಟೈಮಲ್ಲಿ ನೀವೇನಾದ್ರು ಟ್ರೀಟ್ಮೆಂಟ್ ಎಲ್ಲ ಕೊಟ್ಟರೆ, ರೆಡಿ ಮಾಡಿದ್ರೆ, ಆಮೇಲೆ ಹಾರ್ಟ್ ಎನ್ಲಾರ್ಜ್ಮೆಂಟ್ ಆಟೋಮೆಟಿಕ್ ಆಗಿ ಸರಿ ಹೋಗುತ್ತೆ. ಆಮೇಲೆ ಇನ್ನೊಂದ್ಸರಿ ಲಾರ್ಜ್ ಇಂಟೆಸ್ಟೈನ್ ಮೋಷನ್ ಏನೋ ಆಗಲ್ಲ ಅಂತಂದ್ರೆ, ನಿಮಗೆ ನೆಕ್ಸ್ಟ್ ಅದು ಇಕ್ವಾಲೆಂಟ್ ಇನ್ನೊಂದು ನೆಕ್ಸ್ಟ್ ಆರ್ಗನ್ ಸ್ಟಮಕ್ಕು, ಅಲ್ಲಿಂದನೂ ನೀವು ಟ್ರೈ ಮಾಡಬಹುದು ವರ್ಕು. ಆಮೇಲೆ ಈಗ ನೋಡಿ, ಆಪೋಸಿಟ್ ಆರ್ಗನ್ ಅಂತ ಹೇಳ್ತೀವಿ. ಈ 3 to 5 ಬಂದು ಲಂಗ್ ಟೈಮ್ ಅಂತ ಹೇಳ್ತೀವಿ. ಅದೇ ತರ AM 3 PM to 5 PM ಅಂದ್ರೆ ಬ್ಲಾಡರು. ಆ ಬ್ಲಾಡರ್ ಅಲ್ಲಿ ನೀವು ಕರೆಕ್ಟ್ ಮಾಡಿದ್ರೆ ಲಂಗಲ್ಲೂ ರೆಡಿ ಆಗುತ್ತೆ, ಅಥವಾ ಲಂಗ್ ಇದೇ ತರ ಉಲ್ಟಾ ಹಂಗೂ ಮಾಡ್ಬೋದು. ಧನ್ಯವಾದಗಳು, ನಿಮ್ಗೆ ಎಲ್ಲರಿಗೂ ಒಳ್ಳೇದಾಗ್ಲಿ. ನನಗೆ ಇದೊಂದು ಆಪರ್ಚುನಿಟಿ ಕೊಡೋದಕ್ಕೆ ಬಸವ ಅಕ್ಯೂ ಅಕಾಡೆಮಿಗೆ ತುಂಬ ಹೃದಯ ಧನ್ಯವಾದಗಳು.